ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಹಲವರಿಗೆ ಆಗುವ ಒಂದು ವಿಚಿತ್ರದ ಅನುಭವದ ಬಗ್ಗೆ ಮಾತನಾಡೋಣ ಬನ್ನಿ. ಅದು ಕನಸಿನಲ್ಲಿ ಹಾವು ಕಾಣೋದ್ರ ಬಗ್ಗೆ. ಜ್ಯೋತಿಷ್ಯ ಹಾಗೂ ನಂಬಿಕೆಗಳ ಪ್ರಕಾರ ಹಾವು ಕನಸಿನಲ್ಲಿ ಕಾಣೋದು ಹಲವು ಅರ್ಥಗಳನ್ನು ಸೂಚಿಸುತ್ತೆ. ಆದರೆ ಇವು ನಂಬಿಕೆಗಳ ಆಧಾರಿತವಾದ ಮಾಹಿತಿ ಮಾತ್ರವಾಗಿರುತ್ತೆ. ಜೀವನದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಕನಸಿನ ಮೇಲೆ ಅವಲಂಬಿಸಬಾರದು. ಕನಸಿನಲ್ಲಿ ಸಾಮಾನ್ಯವಾಗಿ ಹಾವು ಕಾಣೋದು ಅಂದರೆ ಜ್ಯೋತಿಷ್ಯದ ಪ್ರಕಾರ ಹಾವು ಕಾಣೋದು ಜೀವನದಲ್ಲಿ ಬರುವ ಬದಲಾವಣೆ, ಭಯ ಅಥವಾ ಒಳಗಿನ ಒತ್ತಡವನ್ನು ಸೂಚಿಸಬಹುದು. ಕೆಲವರು ಇದನ್ನು ಆಧ್ಯಾತ್ಮಿಕ ಸಂಕೇತ ಅಂತ ಕೂಡ ಅಂದ್ಕೊಂಡು ನಂಬ್ತಾರೆ. ಇನ್ನು ಕಪ್ಪು ಹಾವು ಕಾಣಿಸಿದ್ರೆ ಕನಸಿನಲ್ಲಿ ಕೆಲವೊಮ್ಮೆ ಎಚ್ಚರಿಕೆಯ ಸೂಚನೆ ಅಂತ ಹೇಳಲಾಗುತ್ತೆ. ನಿಮ್ಮ ಸುತ್ತಲಿನ ಜನರ ಬಗ್ಗೆ ಜಾಗರೂಕರಾಗಿರಿ ಎಂಬ ಅರ್ಥವನ್ನು ಕೂಡ ಸೂಚಿಸುತ್ತೆ. ಇನ್ನು ಬಿಳಿಯ ಹಾವು ಕಾಣಿಸಿಕೊಂಡ್ರೆ ಶುಭದ ಸಂಕೇತ ಅಂತ ಕೆಲವು ಜ್ಯೋತಿಷಿಗಳು ಹೇಳ್ತಾರೆ. ಇದು ಶಾಂತಿ, ಹೊಸ ಅವಕಾಶ ಅಥವಾ ಒಳ್ಳೆಯ ಬದಲಾವಣೆಯನ್ನು ಸೂಚಿಸುತ್ತೆ ಅಂತ ಕೂಡ ನಂಬಲಾಗುತ್ತೆ. ಇನ್ನು ಹಾವು ಕಚ್ಚಿದಂತೆ ಕನಸು ಬಂದರೆ ಜೀವನದಲ್ಲಿ ಇರುವ ಒತ್ತಡ, ಆತಂಕ ಹಾಗೂ ದೊಡ್ಡ ಬದಲಾವಣೆಯ ಸೂಚನೆ ಅಂತ ಕೆಲವರು ಹೇಳ್ತಾರೆ. ಕೆಲ ಸಂದರ್ಭಗಳಲ್ಲಿ ಇದು ನಿಮ್ಮ ಮನಸ್ಸಿನ ಭಯಗಳ ಪ್ರತಿಬಿಂಬವಾಗಿರಬಹುದು. ಇನ್ನು 5ನೇದಾಗಿ, ಅನೇಕ ಹಾವುಗಳು ಒಟ್ಟಾರೆಯಾಗಿ ಕಾಣಿಸಿಕೊಂಡ್ರೆ ಮನಸ್ಸಿನಲ್ಲಿ ಹೆಚ್ಚು ಚಿಂತೆ ಅಥವಾ ಗೊಂದಲ ಇದೆ ಅಂತ ಕೆಲವರು ಅರ್ಥ ಮಾಡಿಕೊಳ್ತಾರೆ. ಇನ್ನು ನಾಗದೇವರೊಂದಿಗೆ ಈ ಕನಸುಗಳು ಹೇಗೆ ಸಂಬಂಧ ಅಂತ ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ನಾಗರ ಹಾವನ್ನು ಪವಿತ್ರವಾಗಿ ಕಾಣಲಾಗುತ್ತೆ. ಆದ್ದರಿಂದ ಕೆಲವರು ಹಾವು ಕನಸಿನಲ್ಲಿ ಕಾಣೋದು ನಾಗದೇವರ ಆಶೀರ್ವಾದ ಅಥವಾ ಸೂಚನೆ ಅಂತ ಕೂಡ ಹೇಳ್ತಾರೆ. ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ಹೇಳೋದಾದರೆ, ಕನಸುಗಳು ಬಹಳಷ್ಟು ನಮ್ಮ ಮನಸ್ಸಿನ ಆಲೋಚನೆಗಳು, ಭಯಗಳು ಮತ್ತು ದಿನನಿತ್ಯದ ಅನುಭವಗಳಿಂದ ಬರುತ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಆದ್ದರಿಂದ ಪ್ರತಿಯೊಂದು ಕನಸಿಗೂ ಅತಿಯಾದ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಮಾಹಿತಿ ಜ್ಯೋತಿಷ್ಯ ಹಾಗೂ ಸಾಮಾನ್ಯ ನಂಬಿಕೆಗಳ ಆಧಾರಿತವಾಗಿದೆ. ಇನ್ನೂ ಇಂತಹ ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.